ಎಲ್ಲರಿಗೂ ಶರಣಾರ್ಥಿ. ಗಜಲಿನ ಸಮ್ಮೇಳನಕ್ಕಾಗಿ ನನ್ನನ್ನು ಸರ್ವಾಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ್ದಾರೆ. ಇದು ಒಂದು ವಿಶೇಷವಾದ ಸಮ್ಮೇಳನ ಎಂದು ನಾವು ಕರೆಯಬಹುದು. ಕಾರಣ ಇಲ್ಲಿವರೆಗೂ ಯಾರೂ ಗಜಲ್ ಸಮ್ಮೇಳನವನ್ನು ಆಯೋಜಿಸಿಲ್ಲ. ಅದರಲ್ಲಿಯೂ ಅಖಿಲ ಕರ್ನಾಟಕ ಪ್ರಪ್ರಥಮ ಗಜಲ್ ಸಮ್ಮೇಳನ ಇದಾಗಿದ್ದು, ಇದಕ್ಕೆ ನನ್ನನ್ನು ಸಮ್ಮೇಳನದ ಸರ್ವಾಧ್ಯಕ್ಷರೆಂದು ಆಯ್ಕೆ ಮಾಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬಯಸ್ತೇನೆ. ಇದಕ್ಕೆ ಮೂಲ ಕಾರಣ ಅಂದರೆ ಕರ್ನಾಟಕದ ಗಜಲ್ ಅಕಾಡೆಮಿಯವರ ಇದಕ್ಕೆ ಮೂಲ ಕಾರಣ. ಅಕಾಡೆಮಿಯ ಅಧ್ಯಕ್ಷರಾದಂಥ ರಂಗನಾಥ ಸ್ವಾಮಿಯವರು ಹಾಗೂ ಕಾರ್ಯದರ್ಶಿಗಳಾದಂಥ ಮಣಿಪಾಲ್ ರೆಡ್ಡಿ ಮುನ್ನೂರವರು ಮತ್ತು ಸಮ್ಮೇಳನದ ಸಂಯೋಜಕರಾದಂಥ ಹೈತೋ ತೋರಣಗಲ್ ಬಳ್ಳಾರಿ ಅವರು, ಜೊತೆಗೆ ಇವರಿಗೆ ಸಂಘಟನೆ ಕೊಟ್ಟಂಥವರು ಅಲ್ಲಿಯವರು ಹಾಗೂ ಪ್ರೇಮಾ ಹೂಗಾರು ಹಾಗೂ ಗೌರಿ ಪಾಟೀಲ್ ಮತ್ತು ಇನ್ನು ಅನೇಕರು ಇದಕ್ಕೆ ಎಲ್ಲನೂ ತಮ್ಮ ಪ್ರೀತಿಯಿಂದ ಹೃದಯವನ್ನು ಕೊಟ್ಟು ಹಸ್ತವನ್ನು ಕೊಟ್ಟು ಇದಕ್ಕೆ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಈ ಸಮ್ಮೇಳನಕ್ಕೆ ಸಹಕಾರ ಕೊಟ್ಟಂಥ ಸರ್ವರಿಗೂ ನಾನು ಧನ್ಯವಾದಗಳನ್ನು ಹೇಳಬಯಸ್ತೇನೆ. ಮೇಡಮ್, ಪ್ರಪ್ರಥಮ ಗಜಲ್ ಸಮ್ಮೇಳನದ ಅಧ್ಯಕ್ಷರು ನನ್ನನ್ನು ಪ್ರಪ್ರಥಮವಾಗಿ ಗಜಲ್ ಸಮ್ಮೇಳನದ ಅಧ್ಯಕ್ಷ ಎಂದು ಆಯ್ಕೆ ಮಾಡಿದ್ದೇವೆ ಎಂದು ಗುಂಪಿನಲ್ಲಿ ಹಾಕಿದಾಗ ನನಗೆ ನಿಜವಾಗಿಯೂ ಏನು ಹೇಳಬೇಕು ಅನ್ನೋ ತೋಚಲಿಲ್ಲ. ಯಾಕಂದರೆ ನಾನು ಇದನ್ನು ಊಹಿಸಿರಲಿಲ್ಲ. ನನ್ನನ್ನು ಸರ್ವಾಧ್ಯಕ್ಷೆಯಾಗಿ ಮಾಡ್ತಾರಂತ ನಾನು ಊಹಿಸಿರಲಿಲ್ಲ. ಅದಕ್ಕೆ ನನಗೆ ಮಾತುಗಳೇ ಹೊರಡದಾಯಿತು. ಒಂದು ಥರದ ಖುಷಿನೂ ಆಯಿತು. ಕಾರಣ ಗುಲ್ಬರ್ಗ ನನ್ನ ತವರೂರು ಮತ್ತು ನನ್ನ ಅತ್ತೆ ಮನೆ ಎರಡೂ ನಂದು. ಇದು ಅಫ್ಜಲ್ಪುರ ತಾಲೂಕದ ಅರ್ಜುನಿಗೆ ಗ್ರಾಮದ ದೇಸಾಯಿ ಮನೆತನದ ಸೊಸೆ ನಾನು. ಮತ್ತು ಇಲ್ಲಿ ಗುಲ್ಬರ್ಗದಲ್ಲೇ ನಾನು ನನ್ನ ಅಭ್ಯಾಸನೆಲ್ಲ ಮಾಡಿದ್ದೆ. ನನ್ನ ಹಿರಿಯ ಅಕ್ಕ ಶೈಲಜಾ ಉಡ್ಚಾಣ್ ಅವರು ಇಲ್ಲಿ ಇದ್ದದ್ದು ಸಾಧಾರಣವಾಗಿ ಗುಲ್ಬರ್ಗದ ಎಲ್ಲರಿಗೂ ಗೊತ್ತಿದೆ. ಅವರಲ್ಲೇ ಇದ್ದು ನಾನು ನನ್ನ ಅಭ್ಯಾಸವನ್ನು ಮಾಡಿದೆ. ಆದರೆ ನಾನು ಇಲ್ಲಿ ಹೆಚ್ಚು ಕಾಲ ಇರಲಿಲ್ಲ. ಸರ್ಕಾರದ ನೇಮಕಾತಿ ಪ್ರಕಾರ ನನಗೆ ವಿಜಾಪುರಕ್ಕೆ ಆಯ್ಕೆ ಆಯಿತು. ಅಲ್ಲಿ ನಾನು ಸರ್ವೀಸಿಗೆ ಸೇರಿಕೊಂಡೆ. ಮುಂದೆ ನಾನು ನಮ್ಮ ಸಂಸ್ಥೆ ಅದು ಎಲ್ಲಿಯೂ ಟ್ರಾನ್ಸ್ಫರ್ ಇರಲಿಲ್ಲ, ಒಂದೇ ಸಂಸ್ಥೆ ಆದ ಕಾರಣ ನಾನು ಅಲ್ಲೇ ನೆಲೆಸಬೇಕಾಯಿತು. ಹೀಗಾಗಿ ನಾನು ಬಿಜಾಪುರದೊಳಾದೆ. ಹೀಗಾಗಿ ಇದು ನನ್ನ ಜನ್ಮಭೂಮಿ ಆಯಿತು, ಅದು ನನ್ನ ಕರ್ಮಭೂಮಿ ಆಯಿತು. ಆದರೂ ನನ್ನ ಸೋದರರು ನನ್ನನ್ನು ಗುರುತಿಸಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಬಹಳ ಖುಷಿ ಆಯಿತು ನನಗೆ. ಅದಕ್ಕೆ ಜಾನಪದ ಗರ್ತಿ ಹಾಡಿನಲ್ಲಿ ಹೇಳ್ತಾರೆ, ಅಣ್ಣ ತಮ್ಮಂದರು ಇರಬೇಕು ಬೆನ್ನು ಕಟ್ಟುವವರು ಸಭೆಯಲ್ಲಿ ಹೊನ್ನು ತುಂಬುವರು ಉಡಿಯಲ್ಲೇ ಅನ್ನಂತೆ ಇಂದಿನ ಕಲಬುರಗಿಯ ಎಲ್ಲ ಸೋದರರು ಇವತ್ತು ನನಗೆ ಬೆನ್ನು ಕಟ್ಟಿ ನನ್ನನ್ನು ಮುಂದಕ್ಕೆ ತಂದಿದ್ದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಈ ಸಮ್ಮೇಳನದಲ್ಲಿ ಸ್ವಖುಷಿಯಿಂದ ಅಖಂಡ ಕರ್ನಾಟಕದ ಎಲ್ಲ ಜಿಲ್ಲೆಗಳು, ಕೋಲಾರದಿಂದ ಹಿಡಿದುಕೊಂಡು ಬೀದರ್ವರೆಗೆ ಬರುವಂಥ ಎಲ್ಲ ಜಿಲ್ಲೆಗಳು, ಕೋಲಾರ, ಮಂಗಳೂರು, ಬೆಂಗಳೂರು, ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಗುಲ್ಬರ್ಗ, ರಾಯಚೂರು, ಬೀದರ್ ಎಲ್ಲ ಜಿಲ್ಲೆಯವರು ಈ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ. ನಾನು ಇವ್ರನ್ನೆಲ್ಲರನ್ನೂ ವಾಟ್ಸಪ್ ಗುಂಪಿನಲ್ಲಿ ನೋಡ್ತಿದ್ವಿ, ವಾಟ್ಸಪ್ ಗುಂಪಿನಲ್ಲಿ ಮಾತಾಡ್ತಿದ್ವಿ. ಆದರೆ ಇವತ್ತು ಈ ಸಮ್ಮೇಳನ ಒಂದು ಆಯೋಜನೆಯಿಂದ ಇವತ್ತು ಎಲ್ಲರೂ ಒಬ್ರಿಗೊಬ್ಬರು ಸೇರ್ತಾ ಇದ್ದೇವೆ. ಇದು ಒಂದು ಸಮ್ಮೇಳನ ಅಂದರೆ ಒಂದು ಆಲದ ಮರ ಇದ್ದ ಹಾಗಿದೆ. ಆಲದ ಮರದಲ್ಲಿ ಪಕ್ಷಿಗಳು ಬಂದು ಕೂಡುವಂತೆ ಆನಂದಿಸುವಂತೆ ಎಲ್ಲ ಗಜಲ್ಕಾರರು ಇಲ್ಲಿ ಬಂದು ಆನಂದಿಸ್ತಾ ಇದ್ದಾರೆ. ಇದು ತುಂಬ ನಿಜವಾಗಿಯೂ ಎಲ್ಲರಿಗೂ ಸಂತೋಷ ಪಡುವಂಥ ವಿಚಾರ. ನಾಳೆ ತಾವು ಹೆಜ್ಜೆ ಗುರುತುಗಳನ್ನು ಹಾಕಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾರೆ. ಎಲ್ಲರಿಗೂ ತಿಳಿದಂತೆ ಗಜಲು ಒಂದು ಉರ್ದು ಸಾಹಿತ್ಯದಿಂದ ಬಂದಂಥದ್ದು. ಆದರೂ ಅದನ್ನು ನಾವೀಗ ಕನ್ನಡಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ಅದಕ್ಕೆ ಮೂಲ ಕಾರಣ ಶಾಂತರ್ಸರು ಕನ್ನಡದ ಗಜಲನ್ನು ಯಾವ ರೀತಿಯಾಗಿ ಬರೀಬೇಕು ಅಂತ ಒಂದು ಛಂದೋಬದ್ಧವಾದ ರೀತಿಯನ್ನು ತಿಳಿಸಿಕೊಟ್ರು. ಅದೇ ಪ್ರಕಾರ ಇಂದು ಎಲ್ಲ ಗಜಲ್ ಬರಿತಾ ಇದ್ದಾರೆ. ಗಜಲ್ ಎನ್ನುವುದೊಂದು ಮೋಹಕವಾದ ಹೃದಯದ ಕಾವ್ಯವಾಗಿದೆ. ಇದು
ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತದೆ. ಇದಕ್ಕೆ ವಯಸ್ಸಿನ ಅಂತರ ಇಲ್ಲ, ಮನದ ಹೃದಯದ ಅಂತರ ಇದೆ. ಹೃದಯವನ್ನು ಒಂದಕ್ಕೊಂದು ಬೆಸಗೊಳ್ಳುತ್ತದೆ. ಅಂತಹ ಒಂದು ಗಜಲ್ ಸಾಹಿತ್ಯವನ್ನು ಈಗ ಎಲ್ಲರೂ ರಚಿಸುತ್ತಿದ್ದಾರೆ ಮತ್ತು ಇದು ಇನ್ನೂ ಸಾಗರ ರೀತಿಯಲ್ಲಿ ಹರಿಯಬೇಕಾಗಿದೆ. ಮತ್ತು ಇದಕ್ಕೆ ನನ್ನ ಅನಿಸಿಕೆ ಪ್ರಕಾರ ಇದಕ್ಕೆ ಸರ್ಕಾರದಿಂದ ಬಹಳಷ್ಟು ಸಹಾಯ ಬೇಕಾಗಿದೆ. ಹಿಂದಿನ ಕಾಲದಲ್ಲಿ ಒಂದು ಸಾಹಿತ್ಯ ಬೆಳಿಬೇಕಾದರೆ ರಾಜರು ಅದಕ್ಕೆ ಒಂದು ಸಹಕಾರವನ್ನು ಕೊಡ್ತಾ ಇದ್ದರು, ಅದನ್ನು ಬೆಳೆಸ್ತಾ ಇದ್ದರು. ಈಗ ನಾವು ಪ್ರಜಾರಾಜ್ಯದಲ್ಲಿದ್ದೇವೆ. ಇದಕ್ಕೆ ಸರ್ಕಾರ ಅದಕ್ಕೆ ಸಹಕಾರ ಕೊಡಬೇಕು. ಸರ್ಕಾರದ ಸಂಸ್ಥೆಗಳಾದಂಥ ಅಕಾಡೆಮಿಗಳು, ಸಾಹಿತ್ಯ ಅಕಾಡೆಮಿಗಳು, ಸಾಹಿತ್ಯ ಪರಿಷತ್ತುಗಳು, ಪುಸ್ತಕ ಪ್ರಾಧಿಕಾರಿಗಳು, ಲೈಬ್ರರಿಗಳು ಇವೆಲ್ಲವಷ್ಟು ಈ ಗಜಲ್ ಸಾಹಿತ್ಯವನ್ನು ಹೆಚ್ಚು ಹೆಚ್ಚು ಬೆಳೆಯಲು ಸಹಕಾರ ಕೊಡಬೇಕು. ಮತ್ತು ಗಜಲ್ ಸಾಹಿತ್ಯಕ್ಕೆ ಒಂದು ಪ್ರತ್ಯೇಕವಾದ ಒಂದು ಪ್ರಶಸ್ತಿಯನ್ನು ಸರ್ಕಾರ ನೀಡಿದಾಗ ಇದು ಗಜಲ್ ಬೆಳವಣಿಗೆ ಹೆಚ್ಚಾಗಿ ಆಗುತ್ತೆ. ಜೊತೆಗೆ ಸಿನಿಮಾಗಳಲ್ಲಿ, ಕನ್ನಡ ಸಿನಿಮಾಗಳಲ್ಲಿ ಗಜಲ್ ಸಾಹಿತ್ಯವನ್ನು ಅಳವಡಿಸಿಕೊಂಡು ಅದನ್ನು ರಾಗ ಸಂಯೋಜನೆ ಮಾಡಿ ಹಾಡಿದಾಗ ಜನರು ಅದಕ್ಕೆ ಹೆಚ್ಚು ಮೋಹಗೊಳ್ತಾರೆ. ಇದರಿಂದಾಗಿ ಇದು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಮಾಡಬೇಕೆಂದು ನನ್ನ ಅನಿಸಿಕೆಗಳು ಇವೆಲ್ಲ.